ಒಕ್ಕೂಟಕ್ಕೆ ಜಯವಾಗಲಿ. ಬಸ್ ನಿಲ್ದಾಣವನ್ನು ಬೇರೆಡೆಗೆ ಸ್ಥಳಾಂತರಿಸದೇ ಇರುವಂತಹ ಸ್ಥಳದಲ್ಲೇ ಅಭಿವೃದ್ಧಿಪಡಿಸುವಂತೆ ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಎಂ ಮಮತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರಗತಿಪರ ಸಂಘಟನೆಯ ಮುಖಂಡರಾದ ಚಂದ್ರು, ಭೋಜೇಗೌಡ, ಭೋಗಮಲ್ಲೇಶ್, ಸ್ವಾಮಿಗೌಡ, ತೀರ್ಥಂಕರ್, ಗಿರಿಯಪ್ಪ ಶೆಟ್ಟಿ, ಪುರಸಭೆ ಸದಸ್ಯರಾದ ಅಶೋಕ್, ಜಮಾಲ್ ಸೇರಿದಂತೆ ಇನ್ನಿತರರು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದ್ದರು. ಈ ವೇಳೆ ಮಾತನಾಡಿದ ಸಂಘಟನೆಯ ಪ್ರಮುಖರು, ಬೇಲೂರು ತಾಲೂಕನ್ನು ಅಭಿವೃದ್ಧಿಪಡಿಸುತ್ತೇನೆಂದು ಶಾಸಕರು ಸಭೆ ಸಮಾರಂಭಗಳಲ್ಲಿ ಹೇಳುತ್ತಾರೆ. ಆದರೆ ಬಸ್ ನಿಲ್ದಾಣವನ್ನ ನಗರದ ಹೊರಭಾಗದಲ್ಲಿ ನಿರ್ಮಾಣ ಮಾಡಿದರೆ ಅಭಿವೃದ್ಧಿ ಆಗುವುದಾದರೂ ಹೇಗೆ? ಈಗಾಗಲೇ ವರ್ತಕರು ಸಹ ರಸ್ತೆ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ರಸ್ತೆಗೆ ಎಷ್ಟು ಜಾಗ ಅವಶ್ಯಕತೆ ಇದೆ ಅಷ್ಟನ್ನ ಪಡೆದು ಪರಿಹಾರ ನೀಡಿದರೆ ನಾವು ಸಹ ಅಗಲೀಕರಣಕ್ಕೆ ಸಹಕಾರ ನೀಡುತ್ತೇವೆ ಎಂದು ತಿಳಿಸುತ್ತಾರೆ. ಕೇವಲ ಮಂತ್ರಿಗಳಿಗೆ ಬಸ್ ನಿಲ್ದಾಣ ಅಗಲೀಕರಣ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಪತ್ರ ನೀಡುವ ಮೂಲಕ ಕಣ್ಣೊರೆಸುವ ತಂತ್ರವನ್ನ ಮಾಡುತ್ತಿದ್ದು ಜನರಿಗೆ ಮಣ್ಣೆರಚುವ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡಬೇಕೆಂದು ಮನಸ್ಸಿದ್ದರೆ ನಿಮ್ಮ ಹಿಂಬಾಲಕರಿಂದ ಜೈಕಾರ ಹಾಕಿಸುವುದನ್ನ ಬಿಟ್ಟು ಅಭಿವೃದ್ಧಿ ಕಡೆ ಮುಖ ಮಾಡಿ. ನಾವು ಸಹ ನಿಮಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ. ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಪಕ್ಷಭೇದ ಮರೆತು ಪ್ರಗತಿಪರ ಸಂಘಟನೆಗಳನ್ನ ಜೊತೆಯಲ್ಲಿಟ್ಟುಕೊಂಡು ಕೆಲಸ ಮಾಡಿ. ನಾವು ಸಂಪೂರ್ಣ ನಿಮಗೆ ಸಹಕಾರ ನೀಡುತ್ತೇವೆ. ನಮಗೆ ಯಾವುದೇ ಕಾರಣಕ್ಕೂ ಬಸ್ ನಿಲ್ದಾಣವನ್ನ ಬದಲಿಸುವ ಅವಕಾಶ ನೀಡುವುದಿಲ್ಲ. ಈಗಿರುವಂತಹ ಸ್ಥಳದಲ್ಲೇ ಜಾಗವನ್ನ ಪಡೆಯುವ ಮೂಲಕ ನಾವು ಸಹ ನಿಮ್ಮ ಜೊತೆ ಬಂದು ನಿಮ್ಮ ಯಾವುದೇ ಹೋರಾಟಕ್ಕೂ ಕೈ ಜೋಡಿಸುತ್ತೇವೆ. ಅದನ್ನು ಬಿಟ್ಟು ನಿಮ್ಮ ಮಾತೇ ನಡೆಯಬೇಕೆಂದು ನನ್ನಿಂದಲೇ ಸಾಧ್ಯ ಎಂಬ ಮನೋಭಾವ ಬಿಟ್ಟು ಸಮಗ್ರ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಮನವಿ ಮಾಡಿದ ಅವರು, ನಾವು ಇಂದು ತಹಶೀಲ್ದಾರ್, ಪುರಸಭೆ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡುವ ಮೂಲಕ ತಹಶೀಲ್ದಾರ್ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಒಗ್ಗೂಡಿ ಬಸ್ ನಿಲ್ದಾಣ ಅಭಿವೃದ್ಧಿಗಾಗಿ ನಾವು ಯಾವುದೇ ಹೋರಾಟಕ್ಕೆ ಶತಸಿದ್ಧ ಅಂತ ಹೇಳಿದರು. ರಾಯಬಾಂಡನ್ನ ನಿರ್ಮಾಣ ಮಾಡ್ತೀವಿ ಅಂತೇಳಿ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಏನೊಂದು ಚರ್ಚೆ ಆಗಿತ್ತು. ಆ ಚರ್ಚೆ ನಂತರದಲ್ಲಿ ಇಲ್ಲಿ ಅಭಿಪ್ರಾಯ ಸಂಗ್ರಹಣಾ ಸಭೆಯನ್ನು ಶಾಸಕರು ಕರೆದು ರಾಯಪುರದ ಬಳಿ ಬಸ್ ಸ್ಟ್ಯಾಂಡನ್ನು ಹೊಸ ಬಸ್ ನಿಲ್ದಾಣನ ಹೈಟೆಕ್ ಆಗಿ ಮಾಡ್ತೀವಿ ಅಂತೇಳಿ ಒಂದು ಪಿತೂರಿ ಅಂತಲೇ ಹೇಳ್ಬೋದು. ಅದೇನು ನಡೀತಾ ಇತ್ತು ಅದ್ರ ವಿರುದ್ಧ ನಾವುಗಳೆಲ್ಲರೂ ಇವತ್ತು ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿದ ಮೇಲೆ ಲೋಕೋಪಯೋಗಿ ಮಂತ್ರಿಗಳನ್ನು ಭೇಟಿ ಮಾಡಿ ಪತ್ರ ಕೊಡುವಂಥ ಕೆಲಸನ ಮಾಡಿದ್ದಾರೆ. ಇದು ಸ್ವಾಮಿ, ಇದು ಕಳೆದ 16 ವರ್ಷದ ಹಿಂದೆ ಇದೇ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಕೊಟ್ಟಿದ್ದೀವಿ. CM ಉದಾಸಿ ದಿವಂಗತರಾಗಿದ್ದಾರೆ. ಅವರು ಇವತ್ತು ಅವರು ಲೋಕೋಪಯೋಗಿ ಮಂತ್ರಿ ಆಗಿದ್ದವರು. ಅವ್ರಿಗೆ ಅವತ್ತಿಂದಲೂ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರಗಳು ಅದನ್ನು ಕೊಟ್ಟಿಲ್ಲ. ಪ್ರಪೋಸಲ್ ಅದು ಇವಾಗಿಂದಲ್ಲ, ಆ ಕಾಲದಲ್ಲೇ ಕೊಟ್ಟಿದ್ದೀವಿ. ಅದನ್ನು ಕಾರ್ಯಗತಕ್ಕೆ ತರೋ ಅಂಥದ್ದನ್ನು ಮಾಡಬೇಕು ವಿನಃ ನೀವಲ್ಲ ಅಭಿಪ್ರಾಯ ಸಂಗ್ರಹದ ಹೆಸರಲ್ಲಿ ನಿಮ್ಮ ಪರವಾಗಿ ಹೇಳಿದವರಿಗೆ ಇವರು ನಿಮಗೆ ಚಪ್ಪಾಳೆ ಹೊಡೆದವರಿಗೆ ಒಂದು, ನಿಮ್ಮ ವಿರುದ್ಧವಾಗಿ ಮಾತಾಡಿದವ್ರನ್ನ ಕುತ್ಕೊಳ್ಳಿ ಅಂತಕ್ಕಂಥದ್ದು, ಅಲ್ಲೊಬ್ಳು ಹೆಣ್ಮಗಳಿಗೆ ಅವಮಾನ ಮಾಡಿ ಕಳಿಸಿರ್ತಕ್ಕಂಥದ್ದು ಭಾಳ ಖಂಡನೀಯವಾದದ್ದು. ಸದ್ಯದರಲ್ಲಿ ನೀವು ತಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಶಾಸಕರು. ಈ ಥರದ ನಡವಳಿಕೆಗಳು ಬೇಲೂರಿನ ಜನ ಎಂದೂ ಕೂಡ ಸಹಿಸಿಲ್ಲ. ಏನು ಒಬ್ಳು ಹೆಣ್ಮಗಳು, ನಾನು ಹೇಳ್ತಾ ಇರೋದು ಏನು ತಪ್ಪು. ಬೇಲೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಹಳೆ ಬಸ್ ಸ್ಟ್ಯಾಂಡನ್ನು ಏನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಏನು ರಾಯಪುರದಲ್ಲಿ ಗ್ರಾಮದಲ್ಲಿ ಮಾಡಬೇಕಂತ ಒಂದು ಉನ್ನಾರ ಹೊರಟಿದೆ. ಇದು ಬೇಲೂರು ತಾಲೂಕಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡು. ನಮ್ಮ ತಾತ ಮುತ್ತಾತರ ಕಾಲದಾಗಿದ್ದ ಒಂದು ಬಸ್ ಸ್ಟ್ಯಾಂಡನ್ನು ಅಲ್ಲಿಗೆ ವರ್ಗಾವಣೆ ಮಾಡಕ್ಕೆ ಹೊರಟಿದ್ದಾರೆ. ಇದು ಖಂಡನೀಯ. ನಾವು ಇದು ಏನು ಲಕ್ಷಾಂತರ ಜನ ಏನು ಆ ಬಸ್ ಸ್ಟ್ಯಾಂಡಿಗೆ ಬಂದು ಹೋಗುವಂಥ ಒಂದು ಸಂಪರ್ಕ ಇದೆ. ಅದ್ರ ಜೊತೆಗೆ ಏನು ಪ್ರವಾಸಿಗರಿಗೆ ದೇವಸ್ಥಾನ ಹತ್ರ ಇದೆ, ಆಸ್ಪತ್ರೆ, ಕಾಲೇಜುಗಳಿಗೆ, ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಬಸ್ ಸ್ಟ್ಯಾಂಡ್ ಅದು. ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಆ ಬಸ್ ಸ್ಟ್ಯಾಂಡನ್ನು ಯಾವುದೇ ಕಾರಣಕ್ಕೂ ಅಲ್ಲಿಂದ ಚೇಂಜ್ ಮಾಡಬಾರ್ದು. ಅದು ಪಕ್ಕದಲ್ಲಿರ್ತಕ್ಕಂಥ ಜಾಗನ ಏನು IB ಜಾಗ ಇದೆ, PWD ಜಾಗ ಇದೆ, ಅದು 2 ಎಕರೆ ಜಾಗ ಬರುತ್ತೆ ನಮಗೆ ಗೊತ್ತಿರೋಂಗೆ. ಆ ಜಾಗನ ತಗೊಂಡು ಅಲ್ಲೇ ಏನು ಒಂದು ಉನ್ನತವಾದಂಥ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು. ಎಲ್ಲ ನಮ್ಮ ಒಕ್ಕೂಟನ ಒಂದು ಕೂಗೋದು ಅಲ್ಲೇ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವೆಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತೊಂದು ಶಾಸಕರ ವಿರುದ್ಧವಾಗಿ ಅಂದ್ರೆ ತಪ್ಪಾಗಲಾರದು ಒಂದು ಪ್ರತಿಭಟನೆಯನ್ನು ಮಾಡ್ತಿದೆ. ಕಾರಣ ಇಷ್ಟೇ, ಇವತ್ತು ಕೆರೆ ಕಟ್ಟೆಗಳಿರೋದು ಪ್ರಾಣಿ ಪಕ್ಷಿಗಳಿಗೆ ಹಾಗೂ ದನ ಕರುಗಳಿಗೆ ಅನುಕೂಲವಾಗಲಿ ಅಂತ ಬೇರೆ ರೀತಿಯಲ್ಲ. ಅಲ್ಲಿರ್ತಕ್ಕಂಥ ಕೆರೆಯನ್ನು ಮುಚ್ಚಿ ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಹೊರಟಿರೋ ಅಂಥದ್ದನ್ನ ಮಾಡಕೂಡದು ಅಂತೇಳಿ ಅಲ್ಲೇ ಬಸ್ ಸ್ಟ್ಯಾಂಡ್ನ ನಾವು ಇರ್ತಕ್ಕಂಥ ಹೃದಯ ಭಾಗದಲ್ಲಿ ಅಲ್ಲೇ ಉಳಿಬೇಕು ಅನ್ನೋದು ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳ ಉದ್ದೇಶ ಕೂಡ ಆಗಿದೆ. ಏನು IB ಜಾಗ ಇದೆ
IB ಜಾಗವನ್ನು ಇರ್ತಕ್ಕಂಥ ಹಳೆ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡವನ್ನು ಒಂದು ಮಾದರಿ ಹೋಟೆಲ್ ಆಗಿ ಪರಿವರ್ತನೆ ಮಾಡಿ IBಯನ್ನು ಎಂದ ವರ್ಷಕ್ಕೊಂದ್ಸರಿ ಬಂದು ಉಳಿತಕ್ಕಂಥ ರಾಜಕಾರಣಿಗಳಿಗೆ ಇರೋ ಅಂತ IBಯನ್ನು ಎಲ್ಲರೂ ಹೊರಗಡೆ ಮಾಡಿ ಅಂತೇಳಿ ನಾವೆಲ್ಲ ಸಂಘಟನೆಯವರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇರ್ತಕ್ಕಂಥ KSRTC ಬಸ್ ನಿಲ್ದಾಣ ನಿಜವಾಗ್ಲೂ ಬೇರೆ ಕಡೆ ಸ್ಥಳಾಂತರ ಮಾಡಲು ಕೆಲವೊಂದು ಪತ್ರಿಕಾ ಹೇಳಿಕೆ ಶಾಸಕರು ನೀಡಿರ್ತಾರೆ. ದಯಮಾಡಿ ನಾವು ಮಾನ್ಯ ಶಾಸಕರಿಗೆ ಹೇಳೋದಿಷ್ಟೇ, ಏನು ಬೇಲೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಹೆಚ್ಚುವರಿ ಇರ್ತಕ್ಕಂಥ PWD ಜಾಗವನ್ನು ತಮ್ಮ ಮಾನ್ಯ ಲೋಕೋಪಯೋಗಿ ಸಚಿವರಿಂದ ಆ ಜಾಗವನ್ನು ಬಿಡಿಸ್ಕೊಂಡು ಬೇಲೂರಿನ ಸುಸಜ್ಜಿತವಾದ ಹೈಟೆಕ್ ಬಸ್ ನಿಲ್ದಾಣ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಸ್ ನಿಲ್ದಾಣನ ತೆರವುಗೊಳಿಸದಂತೆ ಬೇರೆಡೆ ಸ್ಥಳಾಂತರ ಮಾಡದಂತೆ ತಾವು ಜಾಗೃತಿ ವಹಿಸಬೇಕು. ಆ ಉದ್ದೇಶ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಕ್ಕಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ವೃದ್ಧರಿರ್ಬೋದು, ಎಲ್ಲರ ಹಿತದೃಷ್ಟಿಯಿಂದ ಅದನ್ನ ಮನಗೊಂಡು ಈ ಬಸ್ ನಿಲ್ದಾಣ ಇಲ್ಲೇ ಮಾಡ್ಬೇಕು, ಅದನ್ನ ಮಾಡ್ತೀವಿ. ನೀವು 2 ಲಕ್ಷ ಜನ ಅದನ್ನ ಮಾಡ್ತೀರಾ, ನಮ್ಮನ್ನು ಕರೀರಿ, ನಮ್ಮ ಸಲಹೆಯನ್ನು ಕೇಳಿ, ಆಯ್ತಾ? 23 ಜನ ಬೇಲೂರು ಟೌನ್ ಅಲ್ಲಿ ನಾವು ಕೌನ್ಸಿಲರ್ಗಳಿದ್ದೀವಿ. ಬಸ್ ಸ್ಟ್ಯಾಂಡ್ ಏಕಾಏಕಿ ಸ್ವಪಕ್ಷ ಒಬ್ಬರೇ ನಿರ್ಧಾರ ತಗೊಂಡ್ಬಿಟ್ರೆ ನಾವೇನ್ ಮಾಡೋದು ಸರ್? ನಮ್ಮನ್ನು ಕ್ವಶನ್ ಮಾಡ್ತಾರೆ ಜನ ಕ್ವಶನ್ ಮಾಡಿದಾಗ ನಾವ್ ಏನ್ ಹೇಳೋಣ? ನೀವೊಬ್ರು ಗೆದ್ದು ಏನು ಪ್ರಯೋಜನ ಇಲ್ವಲ್ರಿ? ನೀವು ಹಂಗಾರೆ ಬೇರೆ ತರ ಗೆದ್ದಿದ್ದೀರಾ, ನಿಮಗೆ ಬೇರೆ ತರ ಚುನಾವಣೆ ಮಾಡಿದಾರಾ, ಅವ್ರಿಗೆ ಬೇರೆ ತರ ಚುನಾವಣೆ ಆಗಿದೆಯಾ ಹಂಗಾರೆ ಅಂತ ಕೇಳ್ತಾರೆ. ಹಾಗಾಗಿ ದಯಮಾಡಿ ನಿಮಗೆ ಇದೊಂದು ಸಲಹೆ ಅಂತ ತಿಳ್ಕೊಳ್ಳಿ. ನಾವು ವಿರೋಧ ಮಾಡ್ತಿದೀವಿ ಅಂತ ಹೇಳಿ ತಾವು ಬೇಜಾರಾದ್ರೂ ಏನು ನಮಗೆ ಬೇಜಾರಿಲ್ಲ. ನೀವು ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಪ್ರಗತಿಪರ ಸಂಘಟನೆಯವರು, ಕೌನ್ಸಿಲರ್ಗಳು, ಬೇಲೂರಲ್ಲಿ ಹಿರಿಯರಿದ್ದಾರೆ, ಪತ್ರಕರ್ತರಿದ್ದಾರೆ ಅಂಥವ್ರೆಲ್ಲರನ್ನೂ ಕೂರಿಸ್ಕೊಂಡು ನೀವೇನು ಮಾಡಬೇಕು ಅಂತ ಇದ್ದೀರಾ ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ಶಿವರಾಮಣ್ಣವ್ರನ್ನ ಕರ್ಕೊಂಡು ನಾವು ಸರ್ಕಾರದವರೆಗೂ ಹೋಗಿ ನಿಮ್ಮ ಕೆಲಸನ ನಾವು ಮಾಡಿಸ್ಕೊಡೋ ಜವಾಬ್ದಾರಿ ನಾವು ತಾಂತೀವಿ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮದು ಆಡಳಿತ ಇರೋದು, ನಮ್ಮದು CM ಇರೋದು, ನಮ್ಮದು ಸಾರಿಗೆ ಸಚಿವರು ಇರೋದು. ಇಷ್ಟು ಹೇಳಿ